ಎಲ್ಲರಿಗೂ ನಮಸ್ಕಾರಗಳು। ಈ ಒಂದು ವಿಡಿಯೋದಲ್ಲಿ ನಾವು 7ನೇ ವೇತನ ಆಯೋಗ ಸರ್ಕಾರಿ ನೌಕರರ ಎಲ್ಲರ ಒಂದು ಕನಸು ಏನಂದ್ರೆ ತಮ್ಮ ವೇತನದಲ್ಲಿ ಹೆಚ್ಚಳ ಆಗುವಂತದ್ದು। ಈ 7ನೇ ವೇತನ ಆಯೋಗ ಏನಿದೆ ಈ ಒಂದು ವರದಿಯನ್ನು ಆಧರಿಸಿ ಇಲ್ಲಿ ಏನಾಗ್ತದೆ ಅಂದ್ರೆ ವೇತನದಲ್ಲಿ ಹೆಚ್ಚಳ ಆಗುವಂತದ್ದು ಇದೆ। ಸೋ ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ಈ 7ನೇ ವೇತನ ಆಯೋಗ ಯಾವ ರೀತಿ ಕಾರ್ಯವನ್ನು ಮಾಡ್ತದೆ, ಯಾವ ವಿಭಾಗದಲ್ಲಿ ಅದರ ಪರಿಶೀಲನೆಯನ್ನು ಮಾಡಿ ನಮ್ಮ ಒಂದು ವೇತನ ಹೆಚ್ಚಳಕ್ಕೆ ಇಲ್ಲಿ ಶಿಫಾರಸನ್ನು ಮಾಡ್ತದೆ, ಕಂಪ್ಲೀಟ್ ಆಗಿರುವಂತ ಪ್ರೋಸೆಸ್। ಸೋ ಮುಂಬರುವ 6 ತಿಂಗಳಲ್ಲಿ ಈ ವೇತನ ಆಯೋಗ ಯಾವ ರೀತಿಯ ವರದಿಗಳನ್ನು ನೀಡುತ್ತದೆ, ಸೊ ಈ ಒಂದು ವೇತನ ಆಯೋಗ ಯಾರಿಗೆ ಅನ್ವಯ ಆಗ್ತದೆ, ಸೊ ಎಷ್ಟರ ಮಟ್ಟಿಗೆ ನಮಗೆ ಲಾಭ ಆಗ್ಬೋದು, ಸೊ ಎಲ್ಲವನ್ನು ನಾವು ಇಲ್ಲಿ ಚರ್ಚೆಯನ್ನು ನಾವು ಮಾಡ್ತಾ ಹೋಗ್ತೀವಿ। ಇಲ್ಲಿ ಪ್ರಥಮವಾಗಿ ನೋಡ್ತಾ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳು ಈಗ 7ನೇ ರಾಜ್ಯ ವೇತನ ಆಯೋಗವನ್ನು ರಚನೆ ಮಾಡಿದ್ದು, ಇದರ ಅಧ್ಯಕ್ಷತೆಯನ್ನು ಶ್ರೀ ಸುಧಾಕರ್ ರಾವ್ IAS ನಿವೃತ್ತ ಅಧಿಕಾರಿಗಳು ವಹಿಸಿಕೊಂಡಿದ್ದರೆ, ನಿವೃತ್ತ IAS ಅಧಿಕಾರಿಗಳು ಆಗಿರುವಂಥ ಶ್ರೀ PB ರಾಮಮೂರ್ತಿಯವರು ಇದರ ಸದಸ್ಯರಾಗಿರ್ತಾರೆ। ಜೊತೆಯಲ್ಲಿ ಶ್ರೀ ಶ್ರೀಕಾಂತ್ B ವನಹಳ್ಳಿಯವರು ಕೂಡ ಈ ಒಂದು ವೇತನ ಆಯೋಗದ ಸದಸ್ಯರಾಗಿರ್ತಾರೆ। ಇನ್ನು ಜಂಟಿ ಕಾರ್ಯದರ್ಶಿಯಾಗಿ ಶ್ರೀಮತಿ ಹೆಪ್ಸಿಬಾ ರಾಣಿ ಕೋಲ್ಪಾರ್ಟಿಯವರು ಈ ಒಂದು ಜಂಟಿ ಕಾರ್ಯದರ್ಶಿಯ ಒಂದು ಹುದ್ದೆಯನ್ನು, ಒಂದು ಜವಾಬ್ದಾರಿಯನ್ನು ಇಲ್ಲಿ ಅವರು ನಿರ್ವಹಣೆಯನ್ನು ಇಲ್ಲಿ ಮಾಡ್ತಾರೆ। ಬನ್ನಿ ನೋಡ್ತಾ ಹೋಗೋಣ ಈ ಆಯೋಗ ಏನೆಲ್ಲ ಚರ್ಚೆ ಮಾಡ್ತದೆ ಅಂತ। ಫಸ್ಟ್ ಆಫ್ ಆಲ್ ಏನಂದರೆ ರಾಜ್ಯ ಸರ್ಕಾರದ ನೌಕರರು ಅಂತ ಹೇಳಿದೆ। ಸೊ ರಾಜ್ಯ ಸರ್ಕಾರ ನೌಕರರು ಅಂದರೆ ಯಾರು ಇದರ ಅಡಿಯಲ್ಲಿ ಕೆಲವರು ಬರೋದಿಲ್ಲ, ಉದಾಹರಣೆಗೆ UGC ಇರ್ಬೋದು, AICTE ಮತ್ತು ICAR ವೇತನ ಶ್ರೇಣಿಯಲ್ಲಿ ಇರುವವರನ್ನು ಹೊರತುಪಡಿಸಿ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ। ಇದಾದ ಮೇಲೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅನುದಾನಿತ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಸ್ಥಳೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳ ಒಟ್ಟು ಪ್ಯಾಕೆಟನ್ನು ಗಣನೆಗೆ ತೆಗೆದುಕೊಂಡು ಪ್ರಸ್ತುತ ವೇತನ ರಚನೆಯನ್ನು ಪರಿಶೀಲಿಸಲು ಉದ್ಯೋಗಿಗಳಿಗೆ ಲಭ್ಯ ಇರುವ ಡೆತ್ ಕಮ್ ನಿವೃತ್ತಿ ಪ್ರಯೋಜನಗಳು ನೋಡಿ ಏನೆಲ್ಲ ಒಂದು ವಿಷಯಗಳನ್ನು ಚರ್ಚೆ ಮಾಡಲಾಗುತ್ತಂದರೆ, ಒಂದು ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಎರಡನೇದು ಸ್ಥಳೀಯ ಸಂಸ್ಥೆಗಳು, ಮೂರನೇದು ಏನಾಗುತ್ತೆ ಅಂದರೆ ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳು, ಅದು ಭಾಳ ಇಂಪಾರ್ಟೆಂಟು। ಆಮೇಲೆ ಒಟ್ಟು ಅವರು ಪ್ಯಾಕೆಟನ್ನು ಗಣನೆಗೆ ತೆಗೆದುಕೊಳ್ತಾರೆ, ಜೊತೆಯಲ್ಲಿ ಪ್ರಸ್ತುತ ವೇತನ ರಚನೆಯನ್ನು ಪರಿಶೀಲಿಸುವಂಥದ್ದು। ಅದಾದಮೇಲೆ ಉದ್ಯೋಗಿಗಳಿಗೆ ಲಭ್ಯ ಇರುವ ಡೆತ್ ಕಮ್ ನಿವೃತ್ತಿ ಪ್ರಯೋಜನಗಳು, ಅದನ್ನು ಕೂಡ ಇಲ್ಲಿ ಲೆಕ್ಕ ಹಾಕಬೇಕಾಗುತ್ತೆ। ಡೆತ್ ಕಮ್ ನಿವೃತ್ತಿ ಒಂದು ಪ್ರಯೋಜನಗಳು ಮತ್ತು ಕಾರ್ಯಸಾಧ್ಯವಾಗಬಹುದು, ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಹೊಸ ವೇತನ ರಚನೆಯನ್ನು ಶಿಫಾರಸು ಮಾಡುವಂಥದ್ದು ಇದೆ। ಸೊ ಏನೆಲ್ಲ ಪಾಸಿಬಿಲಿಟೀಸ್ ಮಾಡ್ಬೋದು ಈ ಒಂದು ಚೌಕಟ್ಟಿನ ಅಡಿಯಲ್ಲಿ, ಅದನ್ನು ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ। ಮುಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿನ ವಿವಿಧ ವರ್ಗಗಳ ನಡುವಿನ ಹುದ್ದೆಗಳ ಸಮಾನತೆಯನ್ನು ನಿರ್ಧರಿಸುವ ಮೂಲಕ ಕೇಂದ್ರ ಸರ್ಕಾರದ ವೇತನ ರಚನೆಯನ್ನು ಅಳವಡಿಸಿಕೊಳ್ಳುವ ಕಾರ್ಯಸಾಧ್ಯತೆಯನ್ನು ಪರೀಕ್ಷಿಸುವಂಥದ್ದು। ಕೇಂದ್ರ ಸರ್ಕಾರದ ನೌಕರರಿಗೆ ಯಾವ ಪೇ ಸ್ಕೇಲ್ ಇದೆ, ಸೊ ಆ ಪೇ ಸ್ಕೇಲನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯ ಮಾಡಿಕೊಳ್ಳಿಕ್ಕೆ ಆಗ್ತದೆಯೇ, ಪಾಸಿಬಿಲಿಟೀಸ್ ಇದೆಯೇ, ನಮ್ಮ ಹತ್ರ ಅಷ್ಟೊಂದು ಸಂಪನ್ಮೂಲ ಇದೆಯೇ, ಸೊ ಇದನ್ನು ಕೂಡ ಪರಿಶೀಲನೆ ಮಾಡಲಾಗ್ತದೆ। ಇದು ಭಾಳ ಇಂಪಾರ್ಟೆಂಟ್, ಯಾಕಂದರೆ ಒಂದು ಹುದ್ದೆಗಳೇನಿದೆ ಹುದ್ದೆಗಳ ಸಮಾನತೆ ಇರುತ್ತೆ। ಇಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಸ್ಟೇಟ್ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿರುವಂಥ ಒಂದು ಕೆಡರ್ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದೇ ಕೆಡರ್ ಇರುವಂಥ ಏನು ಅಧಿಕಾರಿಗಳಿಗೆ ಅಥವಾ ನೌಕರರಿಗೆ ಹೆಚ್ಚಿನ ಪೇಮೆಂಟ್ ಇರ್ತದೆ। ಸೊ ಅದನ್ನು ಸಮಾನ ಮಾಡಲಿಕ್ಕೆ ಸಾಧ್ಯನಾ, ಅದನ್ನು ಕೂಡ ಈ ಒಂದು ಆಯೋಗ ಚರ್ಚೆಯನ್ನು ಮಾಡಲಿದೆ। ಇನ್ನು ರಾಜ್ಯ ಸರ್ಕಾರವು ಅಳವಡಿಸಿಕೊಳ್ಳಬೇಕಾದ ತುಟ್ಟಿ ಭತ್ಯೆ ಸೂತ್ರವನ್ನು ಪರಿಶೀಲಿಸುವಂಥದ್ದು ಹಾಗೂ ನಿರ್ಧಾರ ಕೂಡ ಮಾಡಬೇಕು। ಸೊ ಈ 7ನೇ ವೇತನ ಆಯೋಗವನ್ನು ಏನು ವರದಿ ಕೊಡುತ್ತದೆ ಅಲ್ಲಿ ವೇತನ ಶ್ರೇಣಿಯಲ್ಲಿ ಏನು ವ್ಯತ್ಯಾಸ ಆಗುತ್ತೆ, ಸೊ ಮುಂಬರುವ ದಿನಗಳಲ್ಲಿ DA ಯನ್ನು ಯಾವ ರೀತಿ ನಿರ್ಧಾರ ಮಾಡಬೇಕು, DA ಯನ್ನು ಎಷ್ಟಕ್ಕೆ ರೆಡ್ಯೂಸ್ ಮಾಡಬೇಕಾಗ್ತದೆ, ಸೊ ಅದನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಜವಾಬ್ದಾರಿ ಈ ಒಂದು ಆಯೋಗದ ಮೇಲಿದೆ। ಇನ್ನು ಮನೆ ಬಾಡಿಗೆ ಭತ್ಯೆ, ಇಲ್ಲಿ HRA ಅಂತ ಹೇಳ್ತೀವಿ, ನಗರ ಪರಿಹಾರ ಭತ್ಯೆ ಇದೆ ಇತ್ಯಾದಿ ಸೇರಿದಂತೆ ವಿವಿಧ ಭತ್ಯೆಗಳ ಪ್ರಯಾಣ ಭತ್ಯೆ ಕೂಡ ಇದರಲ್ಲಿ ಬರ್ತದೆ। ಆ ಒಂದು ಪ್ರಮಾಣವನ್ನು ನೋಡ್ತಾರೆ, HRA ಎಷ್ಟಿರಬೇಕು, ನಗರ ಪರಿಹಾರ ಭತ್ಯೆ ಎಷ್ಟಿರಬೇಕು, ಪ್ರಯಾಣ ಭತ್ಯೆಗಳು ಎಷ್ಟಿರಬೇಕು, ಅದರ ಪ್ರಮಾಣ ಎಷ್ಟಿರಬೇಕು ಅದನ್ನು ಪರೀಕ್ಷಿಸುವಂಥದ್ದು। ಆಮೇಲೆ ಈ ವೈದ್ಯಕೀಯ ಹಾಜರಾತಿ ಸೌಲಭ್ಯಗಳು, ಪ್ರಯಾಣಿ ರಿಯಾಯಿತಿ ಇರ್ಬೋದು, ಇವುಗಳನ್ನು ಯಾವ ರೀತಿಗೆ ನಾವು ನಿರ್ಧಾರ ಮಾಡಬೇಕು, ಸೊ ಅದನ್ನು ಪಾಸಿಬಿಲಿಟೀಸ್ ಎಷ್ಟಿದೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಆಗ್ತದೆಯೋ, ಸೊ ಎಲ್ಲ ಒಂದು ಆಯಾಮಗಳಲ್ಲಿ ಆಯೋಗ ಚರ್ಚೆ ಮಾಡಿ ಅದನ್ನು ನಿಗದಿಪಡಿಸಲಾಗ್ತದೆ। ಸೊ HRA ಎಷ್ಟೇ ಇರಬೇಕು, ಈಗ ನಗರ ಪರಿಹಾರ ಭತ್ಯೆ ಪರ್ಸೆಂಟೇಜ್ ಇದೆಯಲ್ಲ 8 to 12 ಈ ರೀತಿಯಲ್ಲ, ಸೊ ಅದನ್ನು ಮತ್ತೆ ಏನು ಮಾಡುತ್ತೆ ರಿವೈಸ್ ಮಾಡಲಾಗ್ತದೆ ಈ ಒಂದು ಆಯೋಗ। ಇನ್ನು ಪಿಂಚಣಿ ಮತ್ತು ಪಿಂಚಣಿ ಪ್ರಯೋಜನಗಳ ಮೇಲಿನ ಪರಿಷ್ಕರಣೆಯನ್ನು ಪರೀಕ್ಷಿಸಬೇಕು। ಈಗಾಗಲೇ ಸರ್ಕಾರಿ ನೌಕರರು ನಿವೃತ್ತಿ ಆಗಿರ್ತಾರೆ, ಅವರ ಒಂದು ಪಿಂಚಣಿ ಇರ್ಬೋದು, ಪಿಂಚಣಿ ಪ್ರಯೋಜನಗಳ ಮೇಲೆ ಅದನ್ನು ಪರಿಷ್ಕರಣೆ ಮಾಡಿ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು। ಇನ್ನು ರಾಜ್ಯ ಸರ್ಕಾರವು ವಹಿಸಿಕೊಡಬಹುದಾದ ಅಥವಾ ಉಲ್ಲೇಖಿಸಬಹುದಾದಂಥ ಇತರ ವಿಷಯಗಳು, ಸೊ ಈ ಒಂದು ವೇತನ ಆಯೋಗಕ್ಕೆ ವೇತನ ಶ್ರೇಣಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಒಂದಿಷ್ಟು ಹೆಚ್ಚುವರಿ ಆಗಿರುವಂಥ ಜವಾಬ್ದಾರಿಗಳನ್ನು ಕೂಡ ಈ ಒಂದು ಆಯೋಗಕ್ಕೆ ಅಲ್ಲಿ ಕೊಡಬಹುದು, ಆ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಬೇಕಾಗ್ತದೆ। ಇಲ್ಲಿ
ತನ್ನ ಶಿಫಾರಸುಗಳನ್ನು ಮಾಡುವಾಗ ವೇತನ ಆಯೋಗವು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಶಾಸನಬದ್ಧ ಮತ್ತು ನಿಯಂತ್ರಕ ಕಾರ್ಯಗಳು, ಋಣಭಾರ ಸೇವೆಯ ಹೊಣೆಗಾರಿಕೆಗಳು ಮತ್ತು ಆರ್ಥಿಕತೆಯ ಒಟ್ಟಾರೆ ಆದೇಶದೊಳಗೆ, ಅಂದರೆ ಇಲ್ಲಿ ಪೇ ಕಮಿಷನ್ ಅಲ್ಲಿ ತನ್ನ ವರದಿಯನ್ನು ಮೆನ್ಷನ್ ಮಾಡುವಾಗ ನೌಕರರಿಗೆ ಈ ರೀತಿ ಪೇ ಸ್ಕೇಲು ಇರಬೇಕು ಅಂತ ಹೇಳುವಾಗ ಮೇನ್ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಆಯೋಗ. ಅಂದರೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಈಗಾಗಲೇ ವಿವಿಧ ಅಭಿವೃದ್ಧಿ ಕಾರ್ಯಗಳು ನಮ್ಮ ರಾಜ್ಯದಲ್ಲಿ ನಡೆದಿದೆ, ಅದಕ್ಕೆ ಎಷ್ಟು ಹಣಕಾಸು ಬೇಕಾಗ್ತದೆ, ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ತದೆ. ಸೊ ಇಲ್ಲಿ ಆಯೋಗ ಹೆಚ್ಚಿನ ಒಂದು ವೇತನ ಶ್ರೇಣಿಯನ್ನು ಲಭ್ಯ ಮಾಡಿದರೆ ಆ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು. ಒಂದು ಎರಡನೇದಾಗಿ ಏನಂದರೆ ಯೋಜನೆಗಳಿದೆ, ಆಮೇಲೆ ಕೆಲವೊಂದು ಶಾಸನಬದ್ಧ ಮತ್ತು ನಿಯಂತ್ರಕ ಕಾರ್ಯಗಳು ಕೂಡ ನಡೀತಾ ಇರ್ತದೆ, ಅದಕ್ಕೆ ಕೂಡ ಫೈನಾನ್ಷಿಯಲ್ ಬೇಕಾಗುತ್ತೆ. ಋಣಭಾರ ಎಷ್ಟಿದೆ, ಋಣಭಾರ ಸೇವೆಗಳಿದೆ ಸಾಕಷ್ಟು. ಸೊ ಅವುಗಳನ್ನು ಒಟ್ಟಾರೆಯಾಗಿ ನೋಡಬೇಕು. ರಾಜ್ಯ ಸರ್ಕಾರದಲ್ಲಿರುವಂಥ ಸಂಪನ್ಮೂಲಗಳು, ಯೋಜನೆಗಳು, ಕಾರ್ಯಗಳು, ಸೊ ಇವುಗಳನ್ನೆಲ್ಲ ಆರ್ಥಿಕತೆಯನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ವೇತನ ಶ್ರೇಣಿಯನ್ನು ಇಲ್ಲಿ ನಿಗದಿಪಡಿಸಬೇಕಾಗ್ತದೆ. ಆಮೇಲೆ ಈ ಅಭಿವೃದ್ಧಿ ಎಲ್ಲದ ಅಗತ್ಯಗಳಿಗಾಗಿ ರಾಜ್ಯ ಸರ್ಕಾರ ಮತ್ತು ಸರ್ಕಾರದ ಬದ್ಧತೆಗಳ ಸಂಪನ್ಮೂಲಗಳನ್ನು ಮೇನಾಗಿ ಗಮನದಲ್ಲಿಟ್ಕೊಳ್ಬೇಕು. ರಾಜ್ಯ ಸರ್ಕಾರ ಎಷ್ಟು ಸಂಪನ್ಮೂಲವನ್ನು ಜನರೇಟ್ ಮಾಡುತ್ತೆ, ಕೇಂದ್ರ ಸರ್ಕಾರ ಎಷ್ಟು ಸಂಪನ್ಮೂಲವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡುತ್ತೆ. ಸೊ ಆ ಒಂದು ವ್ಯಾಪ್ತಿ ಅಡಿಯಲ್ಲಿ ಇದನ್ನು ನಾವು ನಿಗದಿಪಡಿಸಬೇಕಾಗುತ್ತೆ. ಸಾಕಷ್ಟು ಇಲ್ಲಿ ಚರ್ಚೆಯನ್ನು ಮಾಡ್ತಿರುವಂಥದ್ದು ಇಷ್ಟು ಹೆಚ್ಚಾಗುತ್ತೆ ಅಂತ, ಬಟ್ ಜೊತೆಯಲ್ಲಿ ಉಳಿದ ಒಂದು ಸನ್ನಿವೇಶವನ್ನು ಕೂಡ ನೋಡಬೇಕು. ಎಲ್ಲ ಸರ್ಕಾರಿ ಇಲಾಖೆಗಳು ವೇತನ ಆಯೋಗಕ್ಕೆ ಅಗತ್ಯವಿರುವಂಥ ಮಾಹಿತಿ ಮತ್ತು ದಾಖಲೆಗಳು. ಸೊ ವೇತನ ಆಯೋಗ ಕೊಡುವಾಗ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ, ಇಲಾಖೆವಾರು ಇಷ್ಟು ಒಂದು ನೌಕರರು ಬರ್ತಾರೆ, ಅವರ ಒಂದು ಪೇ ಸ್ಕೇಲು, ಅವರಿಗೆ ಒಂದು ಪೇಮೆಂಟ್ 1 ಮಂತಿಗೆ ಎಷ್ಟು ಪೇಮೆಂಟನ್ನು ಕೊಡಬೇಕಾಗ್ತದೆ, ಹೆಚ್ಚಳ ಮಾಡುವುದರಿಂದ ಎಷ್ಟು ಹೆಚ್ಚಿನ ಅನುದಾನ ಒದಗಿಸಬೇಕಾಗುತ್ತೆ ರಾಜ್ಯ ಸರ್ಕಾರ. ಸೊ ಈ ರೀತಿ ಇದ್ದಾಗ ಪ್ರತಿಯೊಂದು ಇಲಾಖೆಗಳು ತಮ್ಮ ಇಲಾಖೆಗೆ ಸಂಬಂಧಿಸಿದಂಥ ದಾಖಲೆಗಳನ್ನು ಕೊಡಬೇಕಾಗ್ತದೆ ಮತ್ತು ಇತರ ಸಹಾಯವನ್ನು ಕೂಡ ಒದಗಿಸಬೇಕಾಗುತ್ತೆ. ಪಾರ್ಟ್ ಆಫ್ ದಿಸ್ ಕಮಿಟಿ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಸೇವಾ ಸಂಘ, ಸ್ಥಳೀಯ ಸಂಸ್ಥೆಗಳು, ಅನುದಾನಿತ ಸಂಸ್ಥೆಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳು ವೇತನ ಆಯೋಗಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಮತ್ತು ಸಹಾಯವನ್ನು ನೀಡುತ್ತದೆ ಈ ಒಂದು ಹಂತದಲ್ಲಿ ಅಂತ. ಸೊ ಇದೊಂದು ಬಹಳಷ್ಟು ಒಂದು ಸ್ಟೇಟ್ ವರ್ಕ್ ಆಗಿರೋದ್ರಿಂದ ಎಲ್ಲ ಇಲಾಖೆಗಳು ಒಗ್ಗೂಡಿ ಈ ಒಂದು ಕಾರ್ಯವನ್ನು ಇಲ್ಲಿ ಮಾಡಬೇಕಾಗ್ತದೆ. ಸೊ ಆದ್ಮೇಲೆ ಈ ಒಂದು ವೇತನ ಆಯೋಗ ರಚನೆ ಆದ ನಂತರ ಅದಕ್ಕೆ ಎಷ್ಟು ಅಂದರೆ 6 ತಿಂಗಳೊಳಗೆ ತನ್ನ ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಸೊ ಈಗ ಒಂದು ಹಂತಗಳನ್ನು ನಾನು ಏನು ಚರ್ಚೆ ಮಾಡಿದ್ದೀನಿ, ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಬೇಕಾದಾಗ ಅಲ್ಲಿ ಕನಿಷ್ಠ 6 ತಿಂಗಳು 6 ಮಂತ್ಸ್ ಬೇಕಾಗ್ತದೆ. ಸೊ ಆ ಒಂದು ತಿಂಗಳಲ್ಲಿ ಈ ಆಯೋಗವು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಶಿಫಾರಸನ್ನು ನೀಡುವಂಥದ್ದು ಇದೆ. ಇನ್ನು 6 ತಿಂಗಳಕ್ಕಿಂತ ಹೆಚ್ಚಿನ ಸಮಯ ಬೇಕಾದಾಗ ಅಲ್ಲಿ ಮಧ್ಯಂತರ ಪರಿಹಾರವನ್ನು ಒಂದಿಷ್ಟೊಂದು ಪರ್ಸೆಂಟೇಜ್ ಅಂತ ಸರ್ಕಾರಿ ನೌಕರರಿಗೆ ಇಲ್ಲ ನಮ್ಮ ಒಂದು ಸರ್ಕಾರವು ಕೊಡುವಂಥ ಅವಕಾಶ ಕೂಡ ಇದ್ದು, ಇನ್ನು ಮುಂಬರುವ ದಿನಗಳಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ಗಳನ್ನು ಬಂದಾಗ ಅದನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.